ಜ್ಞಾನಿಗಳಾಗ್ತೀವಿ. ಅವಾಗ ನೀವು ಉದರಸ್ನ ಹೆಚ್ಚೆಚ್ಚು ಬಳಸೋದ್ರಿಂದ ನಿಮ್ಗೆ ಏನಾಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಸ್ಪೀಡ್ ಆಗಿ ಬರ್ತದೆ. ಆ ಜೀರ್ಣಾಂಗೀಯ ಚೆನ್ನಾಗಿ ಕೆಲಸ ಮಾಡ್ತದೆ. ನೀವು ಬೆಳೆದಂಥ ಆಹಾರ ಸಂಪೂರ್ಣ ಜೀರ್ಣಕ್ರಿಯೆ ಬರುತ್ತೆ. ನಿಮ್ಮಲ್ಲಿ ಎನರ್ಜಿ ಅಂದರೆ ಶಕ್ತಿ ಉತ್ಪತ್ತಿ ಆಗುತ್ತೆ. ಅವಾಗ ಸಂಪೂರ್ಣವಾಗಿ ನೀವು ಆರೋಗ್ಯಯುತರಾಗಿ ಆಗುತ್ತೆ. ಯಾಕೆಂದ್ರೆ ಇವತ್ತು ನಾವು ತೆಗೆದುಕೊಳ್ಳುವಂಥ ಆಹಾರ ಏನಾಗಿದೆ ಅದು ಎಲ್ಲ ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಅಂದರೆ ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ ಅನ್ನು ಬಳಕೆ ಮಾಡ್ತಾ ಸ್ಪೀಡ್ ಎಲ್ಲ ರ್ಯಾಪಿಡ್ ವೇಗವಾಗಿ ನಾವು ಎಲ್ಲದನ್ನು ಕೂಡ ಪಡ್ಕೊಳ್ಬೇಕು ಅಂತಕ್ಕಂಥ ಮನೋಭಾವನೆಯನ್ನ ಅದು ಕಮರ್ಷಿಯಲ್ ಮೈಂಡ್ ಆಗ್ತಿದೆ. ಅದು ಎಲ್ಲರೂ ನಾನು ಒಬ್ಬರಿಗೆ ಹೆಸರು ಹೇಳೋದಿಲ್ಲ, ರೈತರನ್ನು ತಪ್ಪಾಗುತ್ತೆ. ಪ್ರತಿಯೊಂದು ಹಂತದಲ್ಲಿ ಕೂಡ ಅದು ಏನು ಬೆಳೆಯನ್ನು ಬೆಳೆದು ಅದು ಎಲ್ಲ ಹಂತದಲ್ಲಿ ಆಗಿ ನಮಗೆ ಅಂತಿಮ ಗ್ರಾಹಕರಿಗೆ ಮುಟ್ಟುವ ಹಂತದಲ್ಲಿ ಏನಾಗ್ತದೆ, ಮಿಕ್ಸ್ಡ್ ಗೊತ್ತಿಲ್ಲ, ಮಿಶ್ರ ಆಹಾರ ಸಂಪೂರ್ಣ ಮಿಶ್ರಣ ಆಗ್ತದೆ. ಅವಾಗ ನಾವು ಏನೇ ತಿಳ್ಕೊಂಡಾಗಿ ಕೂಡ ದೇಹದಲ್ಲಿ ಆರೋಗ್ಯ ಸುಧಾರಿಸುವುದಿಲ್ಲ. ಅವಾಗ ನಮ್ಮ ಜೀವನ ಶೈಲಿಯಿಂದಲೇ ನಾವು ನಮ್ಮ ಒಂದು ಆಹಾರ ಪದ್ಧತಿಯಿಂದ ನಾವು ಜೀವನವನ್ನು ಆರೋಗ್ಯವಾಗಿ ಮಾಡಬಹುದು. ಅಂದಾಗ ಮಾತ್ರ ನಾವು ದಿನಗಳ ಕಾಲ ಆಗಬಹುದು. ಇಲ್ಲಾಂದ್ರೆ ಈ ಸ್ಟ್ಯಾಂಡರ್ಡ್ ಏನು ಬಂದಿದೆ ನಮ್ಮ ಪ್ರತಿಯೊಂದು 60 ಬರುತ್ತೆ, ಎಲ್ಲ 63 ಆಯ್ತು ಅಂದರೆ ಎಲ್ಲ BP ಶುಗರ್ ಎಲ್ಲ ಬಂದು ನಮ್ಮ ಮೈಂಡ್ ಮನಸ್ಥಿತಿನೇ ಒಂದು ಸರಿಯಾಗಿ ಇದೆ. ಯಾಕೆ ಗೊತ್ತಿರ್ತಕ್ಕಂಥ ಮೊಬೈಲ್ ಯುಕ್ತ ಜೀವನ, ಹೌದಾ, ಭಾಳ ಜಂಜಾಟದ ಜೀವನ. ಒಂದೇನಾದರೂ ಮೆಸೇಜ್ ಬಂದು ಒಂದು ಕಾಲ್ ಬಂದು ನಮ್ಮ ಜೀವನ ನಷ್ಟ ಮಾಡಬೇಕು. ಇಂಥ ಮನಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು, ಗಟ್ಟಿ ಮನಸ್ಸನ್ನು ಪಡ್ಕೊಳ್ಬೇಕು. ಆ ಒಂದು ಸ್ಟ್ರಾಂಗ್ ಮೈಂಡ್ ಬಿಲ್ಡ್ ಎ ಗುಡ್ ಪರ್ಸನಾಲಿಟಿ ಇನ್ ಸೊಸೈಟಿ. ಯಾವತ್ತೂ ನಾವು ಗಟ್ಟಿ ಮನಸ್ಸಿನಿಂದ ಇರ್ತೀವಿ, ಸಮಾಜದಲ್ಲಿ ಒಳ್ಳೆಯ ಆರೋಗ್ಯವಂತ ಸಮಾಜದ ಒಂದು ಇದರಲ್ಲಿ ನಾವು ಪ್ರಜೆಗಳಾಗಿ ಬದುಕ್ತಾ ಹೋಗ್ತೀವಿ. ಅದು ಯಾವಾಗ ಅಂತ ಹೇಳಿದ್ರೆ ನಾವುಗಳು ನಮ್ಮ ಮನಸ್ಥಿತಿಯನ್ನು ಒಂದು ಕಡೆಗೆ ಕಾನ್ಸಂಟ್ರೇಟ್ ಮಾಡಿ ನೋಡೋಣ ಹೇಗೆ ಬರುತ್ತೆ. ಈಗ ಎಲ್ಲರೂ ಕೂಡ ಕುತ್ಕೊಂಡಿದ್ದೀರಿ, ಸಾಧ್ಯವಾದಷ್ಟು ಈಗ ಒಂದೇ ದಿನಕ್ಕೆ ಈ ಥರ ವಜ್ರಾಸನ ಕುತ್ಕೊಳ್ಳಿಕ್ಕೆ ಇಲ್ಲೇ ಆಗ್ತದೆ. ಓಕೆನಾ? ಈ ಯೋಗಾಭ್ಯಾಸವನ್ನು ನಾವುಗಳು ಒಳ್ಳೆಯ ಒಂದು ವಾತಾವರಣದಲ್ಲಿ ಗಾಳಿ ಬರ್ತಕ್ಕಂಥ ಸ್ಥಳದಲ್ಲಿ ನಮ್ಮ ಖಾಲಿ ಹೊಟ್ಟೆಯಿಂದ, ಓಕೆ, ಬೆಳಗಿನ ಜಾವ, ಯಾಕಂದ್ರೆ ಯೋಗಾಭ್ಯಾಸ ಮಾಡೋದು ನಿಮಗೆ ಗೊತ್ತಿರಬೇಕು. ಮಲಮೂತ್ರ ವಿಸರ್ಜನೆ ಮಾಡಿ ಎಂಟಿ ಸ್ಟಮಕ್ನಲ್ಲಿ ಯೋಗಾಭ್ಯಾಸವನ್ನು ಮಾಡಿದಾಗ ಏನಾಗುತ್ತೆ, ಇಂಟರ್ನಲ್ ಆರ್ಗನ್ಸ್ಗೆ ಅದು ಹೆಚ್ಚು ಪರಿಣಾಮ ಬೀರುತ್ತದೆ. ಒಳಾಂಗಗಳಂತ ತಿಳಿಯುತ್ತದೆ, ಜಠರ ಆಗ್ಬೋದು, ಲಂಗ್ಸ್ ಆಗ್ಬೋದು, ಪಿತ್ತಾಶಯ ಆಗ್ಬೋದು, ಸಣ್ಣಗಳು, ದೊಡ್ಡಗಳು, ಓಕೆನಾ, ಶ್ವಾಸಕೋಶ, ಪ್ರಾಣಾಯಾಮಗಳನ್ನು ಮಾಡ್ಬೋದು. ಈ ರೀತಿ ಎಲ್ಲಾ ರೀತಿಯಿಂದಲೂ ಕೂಡ ನಿಮ್ಮಲ್ಲಿ ಏನಾಗುತ್ತೆ, ಒಳ್ಳೆಯ ಒಂದು ಆರೋಗ್ಯವಂತ ದೇಹವನ್ನು ಮೊದಲು ಯೋಗಾಭ್ಯಾಸದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಓಂಕಾರ ಮತ್ತೆ ಪ್ರಾರ್ಥನೆ. ಓಕೆ, ನಾನು ಕೂಡ ಇಲ್ಲಿ ನೋಡ್ಕೊಂತೀನಿ, ನಿಮ್ಮ ಪ್ರಕಾರ ಅಭ್ಯಾಸ ಮಾಡೋಣ. ಕಾಲನ್ನ ಈ ತರ ಅರ್ಧ ಪದ್ಮಾಸನ ಅಥವಾ ಸುಖಾಸನ. ನೀವೇನು ಕುತ್ಕೊಂಡಿದ್ರಿ, ಕಾಲು ಜೋನ್ ಬರುತ್ತೆ. ಈ ತರ ಕುತ್ಕೊಂಡ್ರೆ ಕಾಲು ಜೋನ್ ಬರೋದು. ಸಿದ್ಧಾಸನ, ಸುಖಾಸನ ಅಥವಾ ಅರ್ಧ ಪದ್ಮಾಸನ. ಈ ತರ ಬೆನ್ಮೂಳೆ ನೇರ ಇರಲಿ, ಬೆನ್ಮೂಳೆ ನೇರ ಇರಲಿ, ಕಣ್ಮುಚ್ಚಿ all of you close your eyes, concentrate your mind. ನಾನು ಹೇಳ್ಕೊಡ್ತೀನಿ, ನಾನು ಹೇಳಿದಂತೆ ತಾವು ಹೇಳ್ತಾ ಹೋಗಿ. ಅವಾಗ ನಿಮ್ಮ ಮನಸ್ಥಿತಿ ಯಾವ ರೀತಿ ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ನಾವು ಗಮನಿಸ್ತಾ ಹೋಗೋಣ. ನಾನು ಹೇಳ್ಕೊಟ್ಟಂತೆ ಹೇಳ್ತಾ ಬನ್ನಿ. ಓಂಕಾರ ಮತ್ತೆ ಪ್ರಾರ್ಥನೆಯನ್ನ ನನ್ನೊಂದಿಗೆ
ಪ್ರಶಾಂತವಾದ ವಾತಾವರಣದಲ್ಲಿ ಮನಃಶಾಂತಿಯಿಂದ ಶಾಂತಿ ಮುಕ್ತರೊಂದಿಗೆ ಮನಸ್ಸು ವಿಕಾಸವಾಗ್ತಾ ಇದೆ. ಎಲ್ಲ ಚಿಂತನೆಗಳನ್ನ ದೂರವಿಟ್ಟು ಸಕಾರಾತ್ಮಕ ಚಿಂತನೆಯೊಂದಿಗೆ ಮನಸ್ಸನ್ನ ಕೇಂದ್ರೀಕರಣ ಮಾಡಿಕೊಂಡು ಶಾಂತಿ ಮುಕ್ತವನ್ನ ಹೇಳ್ತಾ ಇದ್ದೇವೆ. ನಿಮ್ಮ ಕೈಗಳನ್ನ ಪಕ್ಕಕ್ಕೆ ತೆಗೆದುಕೊಳ್ತಾ ಉಸಿರು ಬಿಟ್ಟು ಮುಂದಕ್ಕೆ ಬಾಗಿ ಹೋಗ್ತಾಯಿಗೆ ಧೂರ್ಮನವನ್ನು ಮಾಡಿ ಯಾರು ಹಣೆ ಹೆಚ್ಚಿ ಹೋಗ್ತಾಯಿಗೆ ನಮಸ್ಕರಿಸ್ತೀರಿ, ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಉತ್ತಮವಾಗಿದೆ ಅಂತ ಮತ್ತೆ ಬೇರೆ ಬನ್ನಿ. ಕೈ ಉಜ್ಜಿ ಆ ಶಾಖವನ್ನ ಕೈ ಉಜ್ಜುತ್ತಾ ಆ ಶಾಖವನ್ನ ಮುಖಮಂಡಲಕ್ಕೆ ಸ್ಪರ್ಶನೆ ಮಾಡಿಕೊಳ್ಳಿ. ಕಣ್ಣಿನ ಭಾಗಕ್ಕೆ ಪಸರಿಸಿಕೊಂಡು ನಿಧಾನವಾಗಿ ಅಂಗೈಗಳನ್ನು ನೋಡುತ್ತಾ ನಿಧಾನಕ್ಕೆ ನಮ್ಮುಖದಲ್ಲಿ ಕಣ್ಣನ್ನು ತೆರೆಯಿರಿ. ಕರಗ್ರೆ ವಸತೆ ಕರಮೂಲ ಸರಸ್ವತಿ. ನಾವು ಮಾಡುವಂತಹ ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಲೇಖನಿಯಿಂದ ಬರೀತೇವೆ, ಕೈಯಿಂದ ಪುಸ್ತಕವನ್ನು ಹಿಡಿದುಕೊಂಡು ಓದುತ್ತೇವೆ. ಮನಸ್ಸನ್ನ ಪರಿಶುದ್ಧ ಮಾಡಿಕೊಂಡು ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಾವುಗಳು ನಮ್ಮ ಮನಸ್ಥಿತಿಯೊಂದಿಗೆ ಉತ್ತಮ ಆರೋಗ್ಯವಂತರಾಗಿರಬೇಕು ಅಂತ ಒಳ್ಳೆಯ ಉತ್ತಮ ಮನಸ್ಥಿತಿಯನ್ನು ಕೊಡುವಂಥದ್ದು ಈ ಒಂದು ಯೋಗಾಭ್ಯಾಸ. ಈಗ ನಿಮಗೆ ಮೇಲೆ ಹೇಳುವಂತಹ ಸ್ಥಿತಿಯಲ್ಲಿ ಈಗ ನೀವು ಕುತ್ಕೊಂಡಿದ್ದೀರಿ, ಹಾಗೇನೆ ವಜ್ರಾಸನ ಮರಳಿ ಹಾಗೆ ಇದು ಅಭ್ಯಾಸ ಆಗಿರೋದ್ರಿಂದ ವಜ್ರಾಸನವನ್ನು ರೂಢಿ ಮಾಡ್ತಾರೆ. ವಜ್ರಾಸನ ಹೇಗೆ ನೀವು ಕುತ್ಕೊಂಡಿದ್ದೀರಲ್ಲ, ಈಗ ಒಂದೊಂದೇ ಕಾಲನ್ನ ಕುತ್ಕೊಂಡ ವಜ್ರಾಸನ ಈ ಕಡೆಗೆ ತಿರುಗಿ, ಕೈಗಳಿಗೆ ಬರಲಿ, ಮುಂದೆ ಬರಲಿ, ಒಂದ್ ಕಾಲ ಬಗಲ್ ಮುಂದೆ ಬರಲಿ, ಮೇಲೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಹೌದಾ? ಅದೇ ನೀವು ಕುಂತು ಮೇಲೆ ಅಂದ್ಬಿಟ್ರೆ ಯಪ್ಪ ಅಂತ ಮೇಲೆ ಹೌದಾ? ಇದೇ ದೇಹದ ತೂಕವನ್ನ ನಾವುಗಳು ಎಷ್ಟು ಅಂದ್ರೆ ನಮ್ಮ ಅಕಾರ್ಡಿಂಗ್ ಟು ಹೈಟ್ ಅಂಡ್ ವೇಟ್ ಎತ್ತರಕ್ಕನುಗುಣವಾಗಿ ನಾವು ನಮ್ಮ ದೇಹದ ತೂಕವನ್ನ ನಿಯಂತ್ರಿಸಿಕೊಂಡ ಬಂದಂತೆಲ್ಲ ಒಳ್ಳೆಯ ಒಂದು ಆರೋಗ್ಯ ನಮ್ಮಲ್ಲಿ ಬೆಳವಣಿಗೆ. ನಮ್ಮ ವಯಸ್ಸಿಗಿಂತ ಹೆಚ್ಚು ದೇಹದ ತೂಕ ಇದ್ರೆ, ನಮ್ಮ ಒಂದು ಎತ್ತರಕ್ಕಿಂತ ಹೆಚ್ಚು ದೇಹದ ತೂಕ ಇದ್ರೆ ಅದು ಏನಾಗ್ಬಿಡುತ್ತೆ, ರೋಗದ ಗೂಡಾಗಿ ಪರಿವರ್ತನೆ. ಯಾರನ್ನ ಕೇಳೋ, ಮೊದಲೆಲ್ಲ ಇತ್ತು ನಮ್ಮ ದೇಶ
ಈಗ ಸಕ್ಕರೆ ಕಾಯಿಲೆ ಕಾರ್ಖಾನೆ, ವಿಶ್ವದ ನಂಬರ್ 1 ಸಕ್ಕರೆ ಕಾಯಿಲೆ ಕಾರ್ಖಾನೆ ಇಲ್ಲದಿದ್ರೆ, ಕಾಯಿಲೆ ಸಕ್ಕರೆ ಕಾರ್ಖಾನೆ ಅಲ್ಲ, ಸಕ್ಕರೆ ಕಾಯಿಲೆ ಕಾರ್ಖಾನೆ ಇದ್ರೆ ಅದು ಇಂಡಿಯಾದಲ್ಲಿ. ಯಾಕಂತ ಆಗ್ತಾ ಇದೆ? ನಮ್ಮ ಜೀವನ ಶೈಲಿ. ಸಕ್ಕರೆ ಕಾಯಿಲೆ ಬರಲಿಕ್ಕೆ ಮುಖ್ಯ ಕಾರಣ ಏನು? ಡೆಫಿಷಿಯನ್ಸಿ ಆಫ್ ಇನ್ಸುಲಿನ್ ಇನ್ ಅವರ್ ಪ್ಯಾಂಕ್ರಿಯಾಸ್. ನಮ್ಮ ದೇಹದಲ್ಲಿ ಮೆದುಜೂರಕ ಗ್ರಂಥಿನಲ್ಲಿ ಇನ್ಸುಲಿನ್ ಬಿಡುಗಡೆ 100 ml ಬ್ಲಡ್ ನಲ್ಲಿ ಅದು ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸ್ತದೆ. ಆ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗ್ತದೆ. ಡೆಫಿಷಿಯನ್ಸಿ ಆಫ್ ಇನ್ಸುಲಿನ್ ಯಾವಾಗ ಆಗುತ್ತೆ ಅಂದ್ರೆ, ನಾವು ಜಠರಾಗ್ನೆ, ಇಲ್ಲಿ ಪಿತ್ತಾಶಯ ಇದೆ, ಲಿವರ್ ಅಂತ ಕರೀತೀವಿ, ಇಲ್ಲಿ ಜಠರ ಇದೆ, ಈ ಮೇಲ್ಭಾಗದಲ್ಲಿ ಮೆದುಜೂರಕ ಗ್ರಂಥಿ ಇದೆ. ಅವಾಗ ನಾವು ಚೆನ್ನಾಗಿ ಅದಕ್ಕೆ ಎಕ್ಸರ್ಸೈಸ್ ಕೊಟ್ಟು ಆಕ್ಟಿವೇಶನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ತನ್ನ ಕೆಲಸವನ್ನು ಮಾಡೋದಿಲ್ಲ. ಪ್ರತಿಯೊಂದಕ್ಕೂ ಕೂಡ ಇಂಟರ್ನಲ್ ಆರ್ಗನ್ಸ್ಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವು ಎಲ್ಲಾ ರೀತಿಯಲ್ಲೂ ಚೆನ್ನಾಗಿರ್ತೀವಿ. ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಬೋತ್ ಲೆಫ್ಟ್ ಅಂಡ್ ರೈಟ್ ಲೈನ್ಸ್, ಎಡ ಮತ್ತೆ ಬಲ ಶ್ವಾಸಕೋಶ ಬಹಳ ಸ್ಟ್ರಾಂಗ್ ಆಗುತ್ತೆ. ಕೊರೋನಾ ಬಂದಂತ ಸಂದರ್ಭದಲ್ಲಿ ಮನುಷ್ಯನಿಗೆ ಅವಶ್ಯಕವಾಗಿ ಏನ್ ಬೇಕಾಗಿತ್ತು? ಆಕ್ಸಿಜನ್ ಬೇಕಾಗಿತ್ತು. ಆಕ್ಸಿಜನ್ ಅವಾಗ ಬಹುಮುಖ್ಯವಾಗಿ ಇದು ಕೇಳಿದ್ದೇನೆ, ರೋಗಿಗಳಿಗೆ ಪ್ರಾಣಾಯಾಮ ಮಾಡಬೇಕು. ಬ್ಲಾಕೇಜ್ ಓಪನ್ ಆಯ್ತು, ನಮ್ಮ ಲಂಗ್ಸ್ಗಳು ಬಹಳ ಆಕ್ಟಿವೇಟ್ ಆಗುವ, ಅವಾಗ ಕೊರೋನಾ ರೋಗಿಗಳಿಗೆ ಗಾಳಿಯನ್ನು ಹೆಚ್ಚಿತ್ತು ನೋಡಿ, ಕೃತಕ ಆಕ್ಸಿಜನ್ ಅನ್ನು ಕೊಡ್ತಾ ಹೋಗುದು. ಆಕ್ಸಿಜನ್ ನ್ಯಾಚುರಲ್ ಆಗಿದ್ರೆ ಬಹಳ ಚೆನ್ನಾಗಿ ಸಿಗ್ತದೆ. ಇಲ್ಲಿ ತನಕ ನಾವು ಆಕ್ಸಿಜನ್ ಅನ್ನು ಕೃತಕ ಕೊಡ್ತಾ ಹೋದಂತೆಲ್ಲ ಕೆಲವೊಬ್ಬರಿಗೆ ಗಾಳಿ ತೊಂದರೆ ಆಗಿ ಅವರು ಬಹಳ ಸಮಸ್ಯೆ ಕೊಡ್ತಾರೆ. ಅವಾಗ ಆಗಿದ್ದೇನು ಅಂತ ಹೇಳಿದ್ರೆ, ಯಥೇಚ್ಛವಾಗಿ ಆ ಒಂದು ರೋಗದ ಬಗ್ಗೆ ಭಯ ನಮ್ಮಲ್ಲಿ ಇತ್ತು. ಈಗಲೂ ಕೂಡ ಕೊರೋನಾ ರೋಗಿಗಳು ಯಾರು ಸತ್ತಾರ? ಯಾಕೆ? ಅವಾಗ ವಾತಾವರಣ ಹಂಗಿತ್ತು, ಮನುಷ್ಯನ ಮನಸ್ಥಿತಿ ಹೇಗಿರುತ್ತೆ ವಿಶ್ವದಾದ್ಯಂತ, ಥ್ರೂಔಟ್ ದಿ ವರ್ಲ್ಡ್. ಹಂಗೆ ಇವತ್ತು ಮನಸ್ಥಿತಿ ಇದ್ದಂಗೆ ನಮ್ಮ ಪರಿಸ್ಥಿತಿ ಇರುತ್ತೆ ಜೀವನ. ಯಾವತ್ತೂ ಕೂಡ ನಮ್ಮ ಮನಸ್ಥಿತಿಯನ್ನು ನಾವು ಸ್ಥಿರಗೊಳಿಸ್ಕೊಳ್ಬೇಕು. ಏನೇ ಕಷ್ಟಗಳು ಬರಲಿ ಬಿ ಹ್ಯಾಪಿ, ನೋ ಬಿ ಪಿ. ಗೊತ್ತಿಲ್ಲ ಯಾರಂತ ಚೆನ್ನಾಗಿರ್ತಾರೆ ಬಿ ಪಿ ಬರಲ್ಲ. ಟೆನ್ಷನ್ ತಗೊಂಡು ವೀರಭದ್ರನ ಇದ್ರೊಳಗಿದ್ರೆ ಬೇಡವಾದಂತ ರೋಗಗಳು ಕೂಡ ನಮಗೆ ಬರ್ತದೆ. ಇವತ್ತು ಏನೇ ಇರಲಿ ಬಹಳ ಶಾಂತಿ ಓದುವಾಗ ಪರೀಕ್ಷೆ ಬಂತ, ಪರೀಕ್ಷೆ ಈಸಿಯಾಗಿ ಬರೀರಿ, ಉತ್ತರ ತಾನೇ ನೆನಪಿ ಬರ್ತದೆ. ಅದೇ ನೀವು ಯಪ್ಪ ನಾಳೆ ಪರೀಕ್ಷೆ ಅಂತ ನೀವು ಭಯಪಟ್ಬಿಟ್ರೆ ನೆನಪಿದ್ದೆಲ್ಲ ಹೋಗ್ಬಿಡ್ತದೆ. ಯಾವತ್ತೂ ಕೂಡ ಖುಷಿಯಾಗಿರ್ಬೇಕು. ವಿದ್ಯಾಭ್ಯಾಸ ಮಾಡ್ತೀರಾ, ಚೆನ್ನಾಗಿ ಓದಬೇಕು, ಅದನ್ನು ಅರ್ಥೈಸ್ಕೊಳ್ಬೇಕು. ಓದುವಾಗ ಮೊಬೈಲ್ ಸ್ವಿಚ್ ಆಫ್ ಇರಬೇಕು, ಮೈಂಡ್ ಕಾನ್ಸಂಟ್ರೇಷನ್ ಕೂತ್ಬೇಕು. ಓದ್ತಿರ್ತೀವಿ ಇಂಟ್ರೆಸ್ಟ್ ಇರುತ್ತೆ, ಯಾರೋ ಮಿಸ್ ಮಾತಾಡ್ತಾರೆ ಬಿಡ್ತು 1 ಗಂಟೆ ಆಗಿದೆ. ಯಾರಿಗೆ ಹಾಳಾಗಿತ್ತು ಇಡೀ ಜೀವನದ ಮತ್ತೆ ಆ ಗಂಟೆ ಬರ್ತದೆ ವಾಪಸ್ಸು. ನೀವು ಡಿಗ್ರಿ ಫೈನಲ್ ಇಯರ್ ಇರ್ಬೋದು, ಕೆಲವು ಸೆಕೆಂಡ್ ಇಯರ್ ಇರ್ಬೋದು, ಮುಂದಿನ ವರ್ಷ ನೀವು ಮತ್ತೆ ಸೆಕೆಂಡ್ ಇಯರ್ ಫೈನಲ್ ಇಯರ್ ಇರ್ತೀರಾ. ನಾವು ಗತಿಸಿ ಹೋದಂತ ಕಾಲ ಮತ್ತೆ ಜೀವನದಲ್ಲಿ ಯಾವತ್ತೂ ಕೂಡ ಮರಳಬಾರದು. ಇರುವಂತಹ ಸಮಯವನ್ನ ನಾವು ಸದ್ಬಳಕೆ ಮಾಡ್ಕೊಂಡಾಗ ಮಾತ್ರ ನಮ್ಮ ಜೀವನ ಒಳ್ಳೆ ಹೂವಿನಂತ ಆಗ್ತದೆ. ಅಂತಹ ಒಳ್ಳೆಯ ಗುಣಗಳನ್ನು, ಒಳ್ಳೆಯ ವ್ಯಕ್ತಿತ್ವವನ್ನು ನಾವುಗಳು ಬೆಳೆಸ್ಕೊಳ್ಬೇಕು. ಆ ಒಳ್ಳೆಯ ಗುಣ ನಡತೆಯನ್ನು ಬೆಳೆಸ್ತಕ್ಕಂಥದ್ದು ಯೋಗದ ಜೀವನ. ಯೋಗವನ್ನು ನೀವು ಮೈ ರೂಢಿಸ್ಕೊಂಡ್ರೆ ಅದು ನಿಮಗೆ ಬ್ಯಾಡ್ ಹ್ಯಾಬಿಟ್ಸ್ ಇಂದ ದೂರ ಮಾಡ್ತದೆ. ಏನು ಬೇಕು ಬೇಕಾದಂತ ಹ್ಯಾಬಿಟ್ಸ್ ನಾವು ತಿಳ್ಕೊಂಡು. ಇವತ್ತು ಅನೇಕ ಜನ ಯಾಕೆ ಕೆಟ್ಟು ಹೋಗ್ತಾರೆ? ಈ ಒಂದು ಪ್ರೌಢಾವಸ್ಥೆಯಲ್ಲಿ ಮಕ್ಕಳು ಅಂತ ಹೇಳಿದ್ರೆ ಅವರಿಗೆ ಸೂಕ್ತವಾದಂತಹ ಸಲಹೆ ಸೂಚನೆಗಳು, ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಯಾಕಂದ್ರೆ ಅವ್ರ ಚಿಂತನಶೀಲತೆ, ಅವರ ಮನಸ್ಥಿತಿ ಹಾಗೆ ಇರುತ್ತೆ. ಅವ್ರಿಗೆ ಎಷ್ಟು ಜ್ಞಾನ ಇರುತ್ತೆ ಅಷ್ಟೇ ಅವ್ರು ಚಿಂತಿಸ್ತಿರ್ತಾರೆ. ಮುಂದಿನ ಭವಿಷ್ಯದ ಜೀವನದ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಯಾರು ಕೆಟ್ಟಾರ ಆಗೋದು. ಒಂದೇ ಕ್ಷಣ ನಾನು ಹೇಳೋದಂದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳ ಸಂಕಷ್ಟವನ್ನ ನೀವು ನೆನೆಸ್ಕೊಳ್ಳಿ. ನಿಮ್ಮಲ್ಲಿ ನೀವೇ ಬದಲಾಗಬೇಕು. ನಿಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ಕೂಲಿ ಕೆಲಸ ಮಾಡಿ, ಅವ್ರು ದೊಡ್ಡ ರೈತರಾಗಿ ಅವ್ರಿಗೆ ಹೊಲದಲ್ಲಿ ಕೆಲಸ ಮಾಡಿ ಬೆವರು ಸುರಿಸಿ ಕಾಲೇಜ್ ಕಳಿಸ್ತಾರೆ. ಯಾಕೆ? ನಮ್ಮಂಗೆ ನಮ್ಮ ಮಗ ಕಷ್ಟಪಡಬಾರ್ದು ಅಂತ ಸದುದ್ದೇಶದಿಂದ. ಅದನ್ನು ನೀವು ಸದುದ್ದೇಶವನ್ನ ಸಾಧನೆಯಾಗಿ ಮಾಡಿ ತೋರಿಸ್ಬೇಕು. ಏನಾಗಬೇಕು? ಒಳ್ಳೆ ವಿದ್ಯಾರ್ಥಿಗಳಾಗಬೇಕು, ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು, ಸಾಧನೆ ಮಾಡಿ ಒಳ್ಳೆಯ ಒಂದು ಜಾಬ್ನಲ್ಲಿ ನೀವು ಅವ್ರನ್ನ ಸಾಕ್ಬೇಕು, ಸಲಹಬೇಕು. ಅವಾಗ ಸಾಕ್ತದೆ ಆಗ್ತದೆ. ಅವರ ಕಷ್ಟಪಡ್ತಿರ್ತಾರೆ. ನೀವು ಬಂದು ಕಾಲೇಜಿಗೆ ಬಂದು ಯಥೇಚ್ಛವಾಗಿ ಓದಿದ್ದೇನೆ, ಸಾಧನೆ ಮಾಡಿದ್ರೆ ನಾವು ಸಮಯವನ್ನು ಹಾಳು ಮಾಡಿದ್ರೆ ನಿಮ್ಮ ಜೀವನ ಹಾಳು, ನಿಮ್ಮ ತಂದೆ ತಾಯಿಗಳ ಕಷ್ಟ ಪರಿಶ್ರಮ ಹಾಗೆ ಕೊನೆಯ ತನಕ ಹಾಗೆ ಹೋಗ್ತದೆ. ಹೌದಿಲ್ಲ? ಎಲ್ಲಕ್ಕೂ ಕಾರಣ ಇದ್ರೆ ನಮ್ಮ ಮನಸ್ಥಿತಿ. ಓಕೆ, ಈಗ ಪ್ರೇಯರ್ ಮಾಡ್ತಾ ಹೋಗಲ್ಲ, ಆ ಪ್ರಾರ್ಥನೆಯಿಂದ ಏನಾಗುತ್ತೆ? ನಿತ್ಯವೂ ಕೂಡ ನೀವು ಪ್ರಾರ್ಥನೆ ಮಾಡ್ತಾ ಹೋಗೋದಿಲ್ಲ, ನಿಮ್ಮ ಮೈಂಡ್ ನಲ್ಲಿ ನಮ್ಮ ಕಾಸ್ಮಿಕ್ ಎನರ್ಜಿ ಮಧ್ಯ ತರಳ ಅಂತ ಕರಿತೀವಲ್ಲ, ಈ ಭಾಗದಲ್ಲಿ ಅಂದ್ರೆ ಹಿಮ್ಮೆದುಳು, ಮಧ್ಯ ಮೆದುಳು, ಮುಮ್ಮೆದುಳು. ಇದು ಯೋಗಿಕ್ ಸೈನ್ಸ್ ಏನಂದ್ರೆ ನಮ್ಮ ಜನರಲ್ ಸೈನ್ಸ್. ಓಕೆನಾ? ಅನಾಟಮಿಕ್ ವಿಜುವಲೈಸಿಂಗ್ ನಿಯರೆಸ್ಟ್ ಅಂದ್ರೆ ದೇಹದ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಆರ್ಗನ್ಸ್ ಹೇಗೆ ಕೆಲಸ ಮಾಡುತ್ತೆ. ಓಕೆನಾ? ನಂದು MSc ಯೋಗ, MCom, MPed 3 ಮಾತಾಡಿದ್ದೀನಿ. ಓಕೆನಾ? 3 ಫೀಲ್ಡ್ ನಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೀನಿ. ಅಂದ್ರೆ ಪ್ರತಿಯೊಂದನ್ನು ಕೂಡ ನಾವು ಆಸಕ್ತಿಯಿಂದ ತಿಳ್ಕೊಂತ ಹೋದಂದ್ರೆ ಯಾವುದೇ ವಿಷಯ ಕಷ್ಟ ಆಗೋದಿಲ್ಲ. ನೀವು ನನಗೆ ಕಷ್ಟ ಇದೆ ಅಂತ ಮನಸ್ಸಲ್ಲಿ ಅನ್ಕೊಂಡ್ರೆ ಅದೇನು ಅರ್ಥನೇ ಆಗೋದಿಲ್ಲ. ಸರ್ ಅದು ಈಸಿ ಇದೆ ಅಂತ ಇಲ್ಲಿ ಮನಸ್ಸಲ್ಲಿ ಈಸಿ ಕೊಡಿ, ಎಲ್ಲದೂ ಕೂಡ ಅರ್ಥ ಆಗ್ತದೆ. ಹಾಗೆ ಯಾವುದೇ ಒಂದು ಕೆಲಸ ಮಾಡಿ, ವಿದ್ಯಾಭ್ಯಾಸ ಆಗ್ಬೋದು, ಜೀವನದಲ್ಲಿ ಏನೇ ಒಂದು ಸಾಧನೆ ಮಾಡ್ಬೇಕಂತ ಮುಂದೆ ನೀವೆಲ್ಲ ಡಿಗ್ರಿ ಆದ್ಮೇಲೆ KS ಪಾಸ್ ಮಾಡ್ಬೋದು. ಓಕೆನಾ? KSET ನೆಟ್ ಪಾಸ್ ಮಾಡ್ಬೋದು, ಡಿಗ್ರಿ ಕಲಿಸಿಕೊಂಡು
ಎಲ್ಲದಕ್ಕೂ ಕೂಡ ಬಹುಮುಖ್ಯವಾಗಿ ಏನ್ ಬೇಕು ನಮಗೆ ಮನಸ್ಥಿತಿ. ಓಕೆನಾ? ಈಗ ನಾವು ಪ್ರಾರ್ಥನೆಯನ್ನು ಮಾಡಿದ್ವಿ, ಒಳ್ಳೆಯ ಒಂದು ಮೈಂಡ್ ಕಾನ್ಸಂಟ್ರೇಟ್ ಆಗಿ ಅದು ಅಭಿವೃದ್ಧಿ ಗೊಳ್ತಾ ಬರ್ತದೆ. ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡಿ ಓಂಕಾರವನ್ನು ಹೇಳಬೇಕು. ಈ ರೀತಿ ಶಾಂತಿ ಮಂತ್ರ ನಿಮಗೆಲ್ಲ ಗೊತ್ತಿದೆ, ಆ ಶಾಂತಿ ಮಂತ್ರಗಳನ್ನು ಯಾವ್ದಾದ್ರು ಒಂದು 5 ನಿಮಿಷಗಳ ಕಾಲ ಅದನ್ನು ಮಾಡಿ ಮೌನವಾಗಿ ಒಂದು 5 ನಿಮಿಷ ಕೂತ್ಕೊಳ್ಳಿ. ನಿಮ್ಮ ಮನೆಯ ದೇವರನ್ನು ನೆನೆಸ್ಕೊಳ್ಳಿ. ಅದಕ್ಕಿಂತ ಮುಖ್ಯವಾಗಿ ದೇವರಂದ್ರೆ ನಮಗೆ ಜೀವ ಕೊಟ್ಟಂತ ತಂದೆ ತಾಯಿಗಳು, ಜೀವನ ಕೊಟ್ಟಂತ ದಾನ ಮಾಡಿದಂತ ಶಿಕ್ಷಕರನ್ನ ಅವರಿಗೆ ನಾವು ಶಿರಸ್ತಾಂಗ ನಮಸ್ಕಾರವನ್ನು ಮಾಡಿದರೆ ಸಾಕು. ನೀವು ಅರ್ಪಣಾ ಭಾವದಿಂದ ಶಿರವಾಗಿದ್ರೆ ದೇವರು ನಿಮ್ಗೆ ಒಳ್ಳೇದು ನಾವು 100% ನಿಮ್ಮಲ್ಲಿ ಜ್ಞಾನಾತ್ಮಕ ಬೆಳವಣಿಗೆಯನ್ನ ನೀವು ಕಾಣ್ತೀವಿ. ಓಕೆನಾ? ಅದನ್ನ ನೀವು ಮೊದಲನೇ ಹಂತದಲ್ಲಿ ಮನೆಯಲ್ಲಿ ಮಾಡಿ. ಇನ್ನ ಯೋಗಾಭ್ಯಾಸದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸೂರ್ಯ ನಮಸ್ಕಾರ ಅಂತ ಬರುತ್ತೆ. ಯೋಗದಲ್ಲಿ ಸೂರ್ಯ ನಮಸ್ಕಾರ ಸನ್ ಸಲ್ಯೂಟ್, ಇದು ಯೋಗದ ಒಂದು ಮೊದಲನೇ ಹಂತ. ಹೇಗೆ ನಮ್ಮ ದೇಹವನ್ನು ನಾವು 12 ಪ್ರಕಾರದ ಆಸನಗಳಲ್ಲಿ ಒಗ್ಗೂಡಿಸ್ತೀವಿ. ಅವಾಗ ದೇಹ ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್, ಇಲ್ಲೇ ನಮಗೆ ಹೆಚ್ಚು ವ್ಯಾಯಾಮ ಸಿಗುತ್ತೆ. ಓಕೆ, ಮಾಡೋದ್ರಿಂದ ಮಧ್ಯಪ್ರದೇಶ ಕಡಿಮೆ ಆಗ್ತದೆ, ಉತ್ತರ ಪ್ರದೇಶ ಬಹಳ ಸ್ಟ್ರಾಂಗ್ ಆಗಿ ಬೆಳೀತದೆ. ನಮಗೆ ಬೇಕಾಗಿದ್ದು ಯಾವ ಪ್ರದೇಶ? ಉತ್ತರ ಪ್ರದೇಶಕ್ಕೆ ಹೆಚ್ಚಿಗೆ ಚೆನ್ನಾಗಿ ನೋಡೋಣ. ಉತ್ತರ ಪರೀಕ್ಷೆಯಲ್ಲಿ ಬೇಕು, ಉತ್ತರ ಜೀವನದಲ್ಲಿ ಬೇಕು, ಉತ್ತರ ಪ್ರತಿಯೊಂದು ಉದ್ದಕ್ಕೂ ಕೂಡ ನಮಗೆ ಬೇಕು. ಆದ್ರಿಂದ ಇದು ಜ್ಞಾನ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಹಾಗಾಗಿ ನಾವು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡ್ತಾ ಹೋದ್ರಿಂದ ಏನಾಗುತ್ತೆ, ನಮ್ಮ ದೇಹ ಬಹಳ ನೀಳವಾಗಿ ಬೆಳೀತದೆ. ಇವತ್ತೆಲ್ಲರೂ ಸಮಾಜದಲ್ಲಿ ಬಯಸೋದೇನು, ಜೀವನ ಬೆಳೆದಾಗ್ತದೆ, ಬಾಯಿ ಬೇಗ ಯಾರು ಸಿಕ್ಕಿದ್ದೆಲ್ಲ ಹಾಕೊಂಡು ಮಾಡೋ ಡಸ್ಟ್ಬಿನ್ ಅಲ್ಲ, ಹಿಂಗಾಗಿ ಊಟ ಮಾಡಲ್ಲ, ಜಂಕ್ ಫುಡ್ಗಳನ್ನು ಮಾಡ್ತಾರೆ, ಅದು ಮೋಸ್ಟ್ ಡೇಂಜರ್. ಬೇಕರಿ ಫುಡ್ಸ್, ಬೇಕರಿ ಐಟಮ್ಸ್ ವೆರಿ ಡೇಂಜರಸ್. ಮೈದಾ ವೆರಿ ಡೇಂಜರಸ್. ಅದು ಬಳಸ್ತಕ್ಕಂಥ ಕ್ರೀಮ್ ಅದು ಮೋಸ್ಟ್ ಡೇಂಜರಸ್. ಓಕೆನಾ? ಆದಷ್ಟು ನೀವು ಮನೆಯಲ್ಲಿ ನಿಮ್ಮ ಒಂದು ಇದರಲ್ಲಿ ರೊಟ್ಟಿ ಚಪಾತಿ ಈಗೆಲ್ಲ ಸಿರಿಧಾನ್ಯ ಅಂತ ಬಂದ್ಬಿಟ್ಟು, ಯಾಕಂದ್ರೆ ಬಂದು ರೋಗಗಳು ಹೆಚ್ಚು ಆದ್ರಿಂದ ರಾಗಿ, ಯಾವುದು ನವಣೆ, ಜೋಳ ನಾವು ಊಟ ಮಾಡ್ತಕ್ಕಂಥದ್ದು, ರಾಗಿ ಮುದ್ದೆ, ರೊಟ್ಟಿ, ಅನ್ನವನ್ನು ಕೂಡ ಹೆಚ್ಚು ಮಾಡಬಾರ್ದು. ಓಕೆನಾ? ಈ ರೀತಿ ನೀವು ಹಸಿ ತರಕಾರಿಗಳನ್ನ ಹೆಚ್ಚೆಚ್ಚು ಬಳಸಬೇಕು. ಇವುಗಳನ್ನ ನಾವು ಮಾಡ್ತಾ ಹೋದ್ರೆ ಆರೋಗ್ಯ ಅಲ್ಪ ಪ್ರಮಾಣದಲ್ಲಿ ಪೂರ್ಣ ಅಲ್ಲ. ಯಾಕೆಂದ್ರೆ ಇವರು ತರಕಾರಿಯಲ್ಲಿ ಕೂಡ ಎಣ್ಣೆ ಹೊಡಿತಾರೆ, ಅವು ಕೂಡ ಪರಿಪೂರ್ಣ. ಹಾಗಾಗಿ ಹೆಚ್ಚು ನಾವು ಸಾಧ್ಯವಾದಷ್ಟು ಈ ಒಂದು ಸಾತ್ವಿಕ ಫುಡ್, ಯೋಗದಲ್ಲಿ ತಾಮಸಿಕ, ರಾಜಸಿಕ, ಸಾತ್ವಿಕ ಅಂತ 3 ಭಾಗ ಬರುತ್ತೆ ಆಹಾರ ಪದ್ಧತಿ. ಸಾತ್ವಿಕ ಫುಡ್ ಅಂದ್ರೆ ಒಳ್ಳೆಯ ಒಂದು ಸಮತೋಲನ ಆಹಾರ, ಬ್ಯಾಲೆನ್ಸ್ ಡಯಟ್ ಅಂತ ಕರೀತೀವಿ. ಅದೆಲ್ಲ ಒಂದು ಪೋಷಕಾಂಶಗಳನ್ನು ಹೊಂದಿದಂತ ತರಕಾರಿ ಯುಕ್ತವಾಗಿರ್ಬೇಕು. ಓಕೆನಾ? ಆಹಾರವನ್ನ ಯಥೇಚ್ಛವಾಗಿ ಅಗಿದು ನಾವು ನುಂಗಬೇಕು, ಮಾಡಬಾರ್ದು. ಮನಸ್ಥಿತಿ ಕಾನ್ಸಂಟ್ರೇಟ್ ಇರಬೇಕು. ಊಟ ಮಾಡೋ ಮೊಬೈಲ್ ನೋಡಬಾರ್ದು, ಟಿವಿ ನೋಡಬಾರ್ದು, ಬೇರೆ ಕೂಡ ಮಾತಾಡ್ಕೊಂತ ಊಟ ಮಾಡಬಾರ್ದು. ಯಾಕಂದ್ರೆ ಕಾನ್ಸಂಟ್ರೇಷನ್ ಇಲ್ಲಿ ಹೋದ್ರೆ ಆಹಾರ ಎಷ್ಟು ಪ್ರಮಾಣದಲ್ಲಿ ಅದೆಷ್ಟು ಅದ್ರ ಊಟ ಇದು ಗೊತ್ತಾಗಲ್ಲ, ರುಚಿನೂ ಗೊತ್ತಾಗಲ್ಲ, ಸುಮ್ಮನೆ ಇಂಡೈಜೆಷನ್ ಆಗಿಬಿಡ್ತದೆ. ಆದ್ರಿಂದ ಯಾವತ್ತು ಅಲ್ಪ ಊಟ ಮಾಡಿ. ಇನ್ನು ನನಗೆ ಅರ್ಧ ಪ್ರಮಾಣದಲ್ಲಿ ಹಸು ಇದೆ ಅಂದ್ರೆ ಊಟ ಮುಗಿಸಿ ತೊಂದರೆ ಇಲ್ಲ, ಅದು ಸಂಪೂರ್ಣ ಆಹಾರ ಜೀರ್ಣ, ಒಳ್ಳೆಯ ಆರೋಗ್ಯ ನಮ್ಮದ. ಕಾನ್ಸಂಟ್ರೇಷನ್ ಬೇರೆ ಕಡೆಗೆ ಇಟ್ಟು ದೇಹ ಇಲ್ಲಿ ಮನಸ್ಸು ಇಲ್ಲೋ ಆದಾಗ ಯಾವುದೂ ಕೂಡ ನಮಗೆ ಜೀವನಕ್ಕೆ ಒಳ್ಳೆಯದಲ್ಲ. ಅದನ್ನು ನಾವು ಉಳ್ಕೊಳ್ಕೊಳ್ಳೋಣ. ಅದನ್ನು ಯಾವ ರೀತಿಯಾಗಿ ಅಂತಹ ದುರಭ್ಯಾಸಗಳು ದೂರ ಆಗ್ಬೇಕಂತಂದ್ರೆ ಯೋಗಾಭ್ಯಾಸ ನಿರಂತರ ಮಾಡಿದ್ರೆ ತನ್ನಿಂದ ತಾನೇ ನಾವು. ಓಕೆನಾ? ಈಗ ನೀವು ನೋಡ್ಕೊಳ್ಳಿ, ಸೂರ್ಯ ನಮಸ್ಕಾರವನ್ನ ನಾನು ಒಂದು ಬಾರಿ ಮಾಡಿ ತೋರಿಸ್ತೀನಿ. ಈ ಜಾಗದ ಸ್ಥಳಾವಕಾಶ ಇರೋದ್ರಿಂದ ನಾನು ಕ್ರಾಸ್ ಮಾಡಿ ಒಂದು ರೌಂಡ್ ನಿಮಗೆ ಅಭ್ಯಾಸ ಮಾಡಿಸ್ತೀನಿ. ಓಕೆನಾ? ಅದು ನಿಮಗೆ ಅನುಭವ ಆಗಲಿ, ಪ್ರಾಯೋಗಿಕ ಅನುಭವ ಆದಾಗ ಈ ರೀತಿ ಬಾಗಬೇಕಾಗಿತ್ತು ಅನ್ನೋದನ್ನ ಮತ್ತೆ ನೀವು ಮನೆಯಲ್ಲಿ ತಪ್ಪು ಮಾಡಬಾರ್ದು. ಯೋಗವನ್ನ ಸೂಕ್ತ ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಾಡಬೇಕು. ಓಕೆನಾ? ಈಗ ನೋಡ್ಕೊಳ್ಳಿ, ಈಗ ಈ ಸೂರ್ಯ ನಮಸ್ಕಾರ ಮಾಡುವಾಗ ನಾವು ಸೂರ್ಯನಿಗೆ 12 ನಾಮಗಳನ್ನು ಹೇಳ್ತಾರೆ. ಓಂ ಭಾಸ್ಕರಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ರವಯೇ ನಮಃ. ಹೀಗೆ ಸೂರ್ಯನೊಬ್ಬ ನಾಮ ಹಲವು. ಆ ಸೂರ್ಯನ ನಾಮಾವಳಿಗಳನ್ನು ಹೇಳ್ತಾ ಹೋದಾಗೆಲ್ಲ ಇವತ್ತು ಜೀವಾನುಜೀವ ಕೂಡ ಲಕ್ಷಾನುಗಟ್ಟಲೆ ಜೀವರಾಶಿಗಳ ಒಡೆಯ, ಆ ದೇವತೆಗಳ ಒಡೆಯ ಯಾವನು ಸೂರ್ಯ ದೇವ. ಆತನಿಗೆ ನಾವು ಬೆಳಗಿನ ನಮಸ್ಕಾರಗಳನ್ನು ಮಾಡಿದರೆ ನಮ್ಮ ಜೀವನದ ಸಂಕಷ್ಟ ದೂರ, ಒಳ್ಳೆಯ ಆರೋಗ್ಯ ಸಂಪತ್ತು, ಒಳ್ಳೆಯ ಜ್ಞಾನ ಸಂಪತ್ತು ನಮ್ಮ ಸೂರ್ಯಾಭಿಮುಖವಾಗಿ ನಾವು ಸೂರ್ಯ ನಮಸ್ಕಾರ ಗೊತ್ತಿಲ್ಲ. ಈಗ ನೋಡ್ಬೇಕು, ಈಗ ಇರ್ತೀವಿ ಸೂರ್ಯನ ನಾಮಗಳನ್ನು ಹೇಳ್ತೀವಿ. ಇದು ಪೊಸಿಷನ್ 1 2 3 4 5 6 7 8 9 ಈ ರೀತಿ ನಾವುಗಳು ಎಷ್ಟು ದೇಹವನ್ನ ದಂಡಿಸ್ತೀವಿ, ಇದನ್ನ ನೀವು 10 5 ರೌಂಡ್ಸ್ ಮಾಡಿ. ಅವಾಗ ಏನಾಗುತ್ತೆ, ಹಸು ಹೆಚ್ಚಾಗುತ್ತೆ,
ಮಲಬದ್ಧತೆ ನಿವಾರಣೆ ಆಗುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಬಹುಮುಖ್ಯವಾಗಿ ಗೊತ್ತಾಗುತ್ತೆ ನಿದ್ದೆ 6 ರಿಂದ 8 ಗಂಟೆ ಮಾಡಲೇಬೇಕು. ಇವಾಗ ಓದೋದಕ್ಕೆ ಸಾಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಆರೋಗ್ಯ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆನಾ? ಈಗ ಎಲ್ಲರೂ ಕೂಡ ಅಭ್ಯಾಸ ಮಾಡೋಣ, ನನ್ನೊಂದಿಗೆ ಮಾಡಿ ನಿಧಾನಕ್ಕೆ. ಓಕೆನಾ? ಯಾರಿಗೆ ಎಲ್ಲಿ ತೊಂದರೆ ಆಗ್ತದೆ ನನ್ನ ನೋಡಿ ಅಭ್ಯಾಸ ಮಾಡಿ. ಒಂದು ರೌಂಡ್ ನಿಮಗೆ ಅನುಭವ ಆದರೆ ಮನೆಯಲ್ಲಿ ನೀವು ಅಭ್ಯಾಸ ಮಾಡಿ. ಓಕೆನಾ? ಈಗ ಹಿಂಗಿದ್ದೀರಲ್ಲ, ಸ್ವಲ್ಪ ಹಿಂಗೆ ಕೆಳಗೆ ಕ್ರಾಸ್ ಮಾಡಿ. ಇಲ್ಲಿ ನನ್ನ ಕಡೆ ಕೆಳಗೆ ಒಬ್ಬರಿಗೊಬ್ಬರು ಕಾಲು ಬಿಡಿಯಲ್ಲ ಕೆಳಗೆ. ಓಕೆ, ನಾನು ನಿಮ್ಮ ಥರ ಇದು ಮಾಡ್ತೀನಿ. ಪೊಸಿಷನ್, ನಮಸ್ಕಾರ ಸ್ಥಿತಿ, ಸ್ವಲ್ಪ ಸೌಂಡ್ ಸ್ವಲ್ಪ ಸೌಂಡ್. सत्य धर्मा ही दुष्ट है, ओम ह्रीं मित्राय नमः, ओम ह्रीं खगाय नमः, ओम ह्रूं भानवे नमः, सूर्यनारायणाय नमः, ओम सवित्र सूर्यनारायण नमः. ओके, 1 ಎಡಕೈಗಳ ಮೇಲೆ ಎತ್ತಿ, 2 ನಿಧಾನವಾಗಿ ಹಿಂದೆ ಬಾಗಿ, 3 ನಿಮ್ಮ ಎಡಗಾಲ ಹಿಂದೆ ಹೋಗ್ಲಿ, ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಷ್ಟು ಎಷ್ಟು ಅಭ್ಯಾಸ ಮಾಡಿ ನೋಡೋಣ. 4 ಮತ್ತೊಂದು ಕಾಲು, 5 ಸಾಷ್ಟಾಂಗ, 6 ಭುಜಂಗ, 7 ಉದರಾಸನ, 8 ಬಲಗಾಲ ಮುಂದೆ, 9 ಮತ್ತೊಂದು ಕಾಲು ಮುಂದೆ ಪಾದಾಸ್ತಾಸನ ಸ್ಥಿತಿ, 10 ಊರ್ಧ್ವಾಸನ, ಫಸ್ಟ್ ಪೊಸಿಷನ್. ಓಕೆ, ಮತ್ತೊಮ್ಮೆ ಸ್ಪೀಡ್ ಮಾಡೋಣ. ಪೊಸಿಷನ್ 1 2 3 4 5 6 7 8 9 10 ರಿಲ್ಯಾಕ್ಸ್. ಓಕೆ, ಎಲ್ಲ ತಿಳಿದ್ರೆ ಮಾಡಿದ್ರಾ? ಅನುಭವ ಆಯ್ತಾ? ಒಂದು 2 ರೌಂಡ್ ಮಾಡಿದ್ರಿ ತಾನೆ? ನೋಡಿ ಎಷ್ಟು ದೇಹದಲ್ಲಿ ಬದಲಾವಣೆ ಆಗ್ತಾ ಇದೆನಾ? ಈ ರೀತಿ ಸೂರ್ಯ ನಮಸ್ಕಾರದಲ್ಲಿ ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್ ಯಾವುದು ನಾವು ಜಿಮ್ ನಲ್ಲಿ ಮಾಡೋದು ಬೇಡ, ಯಾವುದು ಬೇಡ. ಇದು ವಿಥೌಟ್ ಎನಿ ಅಪಾರ್ಟಿಸ್, 0 ಎಕ್ಸ್ಪೆಂಡಿಚರ್ 100% ರಿಸಲ್ಟ್. ಯೋಗ ಅಂದ್ರೇನು? 0 ಎಕ್ಸ್ಪೆಂಡಿಚರ್ 100% ರಿಸಲ್ಟ್. ಏನಾದ್ರು ಖರ್ಚು ಮಾಡಿದ್ರಾ? ಒಂದು ಮ್ಯಾಟ್ ಅಂತ ತಗೊಂಡ್ರೆ ಅದು ನಿಮಗೆ ಎಷ್ಟು ದಿನಗಳು ಅದು ಹಾಸ್ಕೊಂಡು ನೆಲದ ಮೇಲೆ ಮಾಡೋದಲ್ಲ, ಯೋಗ ಮ್ಯಾಟ್. ಇಷ್ಟೆಲ್ಲ ನಾವು ಮಾಡ್ತಾ ಹೋದ್ರೆ ನಮ್ಮ ದೇಹದಲ್ಲಿ ಯಾವುದೇ ಔಷಧಿಗಳನ್ನು ನಾವು ಪಡ್ಕೊಳ್ಳದೆ ನಮ್ಮ ದೇಹ ಆರೋಗ್ಯವಾಗಿ ಪರಿವರ್ತನೆಗೊಳ್ತದೆ. ಇದು ಸೂರ್ಯ ನಮಸ್ಕಾರ ಅಂತ ಹೇಳಿ ಯೋಗಾಭ್ಯಾಸದ 2ನೇ ಹಂತ. ಫಸ್ಟ್ ಓಂಕಾರ ಪ್ರಾರ್ಥನೆ, ಅದು ಮೈಂಡ್ ಕಾನ್ಸಂಟ್ರೇಷನ್. ಇದು ದೇಹವನ್ನ ಸಂಪೂರ್ಣವಾಗಿ ನಾವು ಬಾಗಿಸುವಿಕೆ ಮಾಡೋದ್ರಿಂದ ನಮ್ಮಲ್ಲಿ ಇಂಟರ್ನಲ್ ಆರ್ಗನ್ಸ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ. ದೇಹದಲ್ಲಿ ಕೊಬ್ಬಿನಾಂಶ ಸ್ಟೋರೇಜ್ ಆಗೋದಿಲ್ಲ.
ದೇಹ ಕ್ರಿಯೇಟಿವಿಟಿ ಇರ್ತದೆ, ಮೈಂಡ್ ಕಾನ್ಸಂಟ್ರೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಈಗ ನೆಕ್ಸ್ಟ್ ಯೋಗಾಭ್ಯಾಸದ ಮುಂದಿನ ಹಂತದಲ್ಲಿ ಸ್ಟ್ಯಾಂಡಿಂಗ್ ಆಸನ ಅಂತ ಬರುತ್ತೆ, ನಿಂತು ಮಾಡುವಂತಹ ಆಸನ. ಸೂರ್ಯ ನಮಸ್ಕಾರ ನಿಮಗೆ 12 ಕೌಂಟ್ಸ್ ನಲ್ಲಿ ಇದೆ, 10 ಮಾಡ್ತಿದ್ದೀನಿ ನಾನು, ಅದನ್ನ ನೀವು ಗಮನಿಸಿ. 10 ಕೌಂಟ್ಸ್ ನಲ್ಲಿ ಮಾಡ್ಬೋದು. 12 ಕೌಂಟ್ಸ್ ನಲ್ಲಿ ಬರ್ಬೇಕಂತ ಹೇಳಿದ್ರೆ 5ನೇ ಕೌಂಟ್ ನಂಬರ್ 5 ಶಶಂಕಾಸನ, ಕೌಂಟ್ ನಂಬರ್ 9 ಶಶಂಕಾಸನ ಬರುತ್ತೆ. ಅದನ್ನ ನೀವು 12, 10, 14 3 ಪ್ರಕಾರದಲ್ಲಿ ಹೇಳ್ತಾರೆ, ಕನ್ಫ್ಯೂಸ್ ಆಗುತ್ತೆ. 10 ಪ್ರಕಾರ ಸಾಕು, ಅಂದ್ರೆ 10 ರೌಂಡಲ್ಲಿ ಮಾಡ್ತಕ್ಕಂಥದ್ದು ಈಸಿಯಾಗಿ ಇರುತ್ತದೆ. ಇನ್ನು ನಿಂತು ಮಾಡುವಂತ ಆಸನಗಳು, ಫಸ್ಟ್ ಒನ್ ಇದು ತಾಡಾಸನ ಅಂತ ಕರಿತೀವಿ. ನಿಮ್ಮ ಕೈ ಚಾಚಿ ಮೇಲೆ ಬರಲಿ, ಲಾಕ್ ಮಾಡಿ, ಸ್ವಲ್ಪ ಕೂಡ ಇದು ಅಷ್ಟಾಂಗ ಯೋಗ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಅದ್ರದ್ದು ಹಾಡಿದೆ ಕೇಳ್ತಾರೆ. ಅಪ್, ಕಾಲ ಹಿಂದೆ 1 2 3 4 5 6 7 8 9 10 ರಿಲ್ಯಾಕ್ಸ್. ಕಾಲು ಅಷ್ಟೇ ಬಿಡಬೇಕು, ಕೈ ಬಿಡಂಗಿಲ್ಲ. ಟ್ವಿಸ್ಟ್ ಮಾಡಿ, ಎಡ ಪಕ್ಕ ಎಲುಬು, ಬಲ ಪಕ್ಕ ಎಲುಬು, ಲೂಸ್ ಬಿಡಬೇಕು. ಇದು ಗ್ಯಾಸ್ಟ್ರಿಕ್ ಬರೋದಿಲ್ಲ, ಈ ತರ ನೀವು ಮಾಡ್ತಾ ಹೋಗೋದ್ರಿಂದ ಬೆನ್ನು ನೋವು ಬರೋದಿಲ್ಲ. ಇದು ಮೂಮೆಂಟ್ ನಿಮ್ಮಲ್ಲಿ ಬಹಳ ಈಸಿಯಾಗಿ ಅಭ್ಯಾಸ ಆಗ್ತಾ ಹೋಗ್ಬೇಕು. ಓಕೆ, ಪೂರ್ಣ ಮೇಲೆ ಪೂರ ಸ್ಟ್ರೆಚ್ ಮಾಡಿ, ಮುಖ ಮೇಲೆ ನೋಡಿ ತರ. ಓಕೆ, ಸಾಧ್ಯವಾದಷ್ಟು ಕತ್ತು ಮುಂದೆ ಬರಲಿ, ಕೈ ಸಾಧ್ಯವಾದಷ್ಟು ಸ್ಟ್ರೆಚ್ ಮಾಡಿ, ಸೊಂಟ ಬೆಂಡ್ ಮಾಡಬಾರ್ದು. ಹೀಗೆ ಓಕೆ, ರಿಲ್ಯಾಕ್ಸ್, ಕೈ ಬಿಡಿ. ಸ್ಲೋಲಿ ರಿಲೀಸ್ ಯುವರ್ ಬೋತ್ ಆರ್ಮ್ಸ್. ಆರಾಮ್ ಸೆ ತಾಡಾಸನ ಹೇಗಿದೆ ಸಂಪೂರ್ಣವಾಗಿ. ಯಾರು ಹೈಟ್ ಕಡಿಮೆ ಇರ್ತಾರಲ್ಲ ಕುರುಡು, ಅವ್ರ ಹೈಟ್ ಬೆಳಲಿಕ್ಕೆ ಪರ್ವತ ಅಂದ್ರೆ ಏನು, ಗುಡ್ಡ. ಯಥೇಚ್ಛವಾಗಿ ನಮ್ಮ ದೇಹವನ್ನ ಉತ್ತಮ ಸ್ಥಿತಿ ಬೆಳವಣಿಗೆ ಮಾಡಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ಒನ್ ವೃಕ್ಷಾಸನ. ಇದು ಕೂಡ ಹಾಗೆ, ದೇಹದಲ್ಲಿ ಸ್ಥಿತಿಸ್ಥಾಪಕತ್ವವನ್ನು ಮೈಂಡ್ ಕಾನ್ಸಂಟ್ರೇಟ್ ಅಂತ ಕೊಡುತ್ತೆ. ವಯಸ್ಸಾದಾಗ ದೇಹ ಬಾಗ್ತದೆ, ಕೂರ್ಬೋದು ಆಸನ. ಇದು ಆಸನ ಅಭ್ಯಾಸ ಮಾಡಿದ್ರೆ ಯಾವತ್ತೂ ಕೂಡ ನಿಮ್ಮ ದೇಹ ನೇರ ಸ್ಥಿತಿಯಲ್ಲಿ ಬೆಳವಣಿಗೆ ಹೊಂದುತ್ತೆ. ವೃಕ್ಷಾಸನ ಹೆಸರು, ಮರ ಹೇಗಿರುತ್ತೆ, ನೇರವಾಗಿ ಹೋಗುತ್ತೆ. ಹಂಗೆ ನಮ್ಮ ದೇಹ ಬಹಳ ಒಂದು ಸ್ಥಿತಿಸ್ಥಾಪಕತ್ವವನ್ನು ಒಂದು ಬಾಡಿ ಸ್ಟ್ರಾಂಗ್ ಆಗಿ ಡೆವಲಪ್ ಆಗುತ್ತೆ. ಮೈಂಡ್ ಕಾನ್ಸಂಟ್ರೇಷನ್, ನಿಮ್ದೆಲ್ಲರದ ಕಾನ್ಸಂಟ್ರೇಷನ್ ಮೈಂಡ್ ಇಲ್ಲಿರ್ಬೇಕು. ಓಕೆನಾ? ಅದು ನೋಡಿ ಈ ಆಸನದ ಭಂಗಿಯಲ್ಲಿದ್ದಾಗ ಮೈಂಡ್ ಬಹಳ ಆಗುತ್ತೆ, ಬಾಡಿ ಶೇಪ್ ಆಗುತ್ತೆ. ಓಕೆ, ಒಂದು ಕಾಲಿನ ಮೇಲೆ ಬಲಗಾಲಿನ ಮೇಲೆ ಹಾಕಿ ಈ ತರದಲ್ಲಿ ಇಟ್ಕೊಳ್ತೀವಿ. ನಾವು ವೃಕ್ಷಾಸನ ಅಂತ ಹೇಳ್ತೀವಿ. ನಾನು ಏನ್ ಹೇಳಿದ್ದೀನಿ ಅಲ್ಲೇ ಇರಲಿ ಕಾನ್ಸಂಟ್ರೇಷನ್, ಅಂದ್ರೆ ಬಾಡಿ ಬ್ಯಾಲೆನ್ಸ್ ಸಿಗುತ್ತೆ. ಮಾಡಿ ಒಂದ್ಸಲ ತಪ್ಪಿತ ಕಾಲು ಬಿಡಿ, ಮತ್ತೆ ಮರಳಿ ಪ್ರಯತ್ನ ಮಾಡಿ. ವೆರಿ ಗುಡ್, ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀವಿ. 1 2 3 4 5 6 7 8 9 10 ರಿಲ್ಯಾಕ್ಸ್. ವೆರಿ ಗುಡ್. ನೋಡಿ, ಕಾನ್ಸಂಟ್ರೇಷನ್ ಅಲ್ಲಿ ಇದೆ, ಎಲ್ಲರಿಗೂ ಬ್ಯಾಲೆನ್ಸ್ ಸಿಕ್ಕಿದೆ. ಅದನ್ನೇ ಈಗ ಇನ್ನೊಂದು ಬದಿ, ಬಲಗಾಲ ಐತಲ್ಲ, ಇದು ಆಲ್ಟರ್ನೇಟಿವ್, ಎಡಗಾಲಿನ ಮೇಲೆ ಇದೆ ಬಲ. ಇವೆಲ್ಲ ಯೋಗಗಳು ಕೂಡ ನಿಮ್ಮ ಮನಸ್ಥಿತಿಗೆ, ಒಳ್ಳೆಯ ದೇಹದ ಸುಸ್ಥಿತಿ ಬೆಳವಣಿಗೆಗೆ ಸಹಾಯಕಾರಿ ಆಗ್ತಾ ಇವೆ. ಮೇಲೆ ನಮಸ್ಕಾರ ಮುದ್ರೆ ಬರಲಿ. ಮೇಂಟೈನ್ 10 9 8 7 6 5 4 3 2 1 0. ರಿಲ್ಯಾಕ್ಸ್. ಸ್ಲೋಲಿ ಕಾಲ್ ಬಿಡಂಗಿಲ್ಲ, only for release your hands. Next, release your leg. Okay, ಯಾವ ಆಸನ ಇದು? ಫಸ್ಟ್ ಒನ್ ಯಾವುದು? ಪರ್ವತಾಸನ. ಸೂರ್ಯ ನಮಸ್ಕಾರ 10 ಕೌಂಟ್ ಮೇಲೆ ಅಭ್ಯಾಸ ಮಾಡಿ. ಅದು ಹೆಂಗೆ ನಾವು ಬೇರೆ ಆಟಗಳಲ್ಲಿ ಹೋಗುವಾಗ ಕಂಡೀಷನಿಂಗ್ ಎಕ್ಸರ್ಸೈಸ್ ಅಂತ ಅವರಿಗೆ ವಾರ್ಮ್ ಅಪ್ ಮಾಡಿಸ್ತೀವಿ, ಅದು ಓಡಿಸ್ತೀವಿ, ಜಂಪಿಂಗ್ ಮಾಡಿಸ್ತೀವಿ, ಈ ತರ ಎಲ್ಲ. ಈ ಯೋಗಾಭ್ಯಾಸದಲ್ಲಿ ಸೂರ್ಯ ನಮಸ್ಕಾರ ಸನ್ಶೈನ್. ಈ ಸೂರ್ಯ ನಮಸ್ಕಾರವನ್ನು ಬೆಳಗ್ಗೆ ಸೂರ್ಯೋದಯ ಆಗೋದ್ರೊಳಗೆ ಬೆಳಗಿನ ಒಂದು 8 ಗಂಟೆ ಒಳಗಡೆ ನೀವು ಮಾಡಿದ್ರೆ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಮತ್ತೆ ಸ್ಕಿನ್ ಡಿಸೀಸಸ್, ಓಕೆನಾ, ಮತ್ತೆ ನಮ್ಮ ಒಂದು ಮುಖದ ಕಾಂತಿ ಬೆಳವಣಿಗೆ ಆಗ್ತದೆ. ನಾವು ಈ ಪೌಡ್ರು ಸ್ನೋ ಏನು ಅನ್ಸ್ಬಾರ್ದು, ಬಹಳ ಡೇಂಜರ್. ಒಮ್ಮೆ ಅಲರ್ಜೆಟಿಕ್ ಆಗಿ ಒಬ್ಬ ಅಮ್ಮ ನಮ್ಗೆ ಗೊತ್ತಿಲ್ಲ ಹೊರಗಡೆಯವರು, ಆ ಮುಖನೇ ಸಂಪೂರ್ಣವಾಗಿ ಈಗ ರಿಪ್ಲೇಸ್ಮೆಂಟ್ ಸ್ಕಿನ್ ಮಾಡೋದು, ಆ ಥರದಲ್ಲಿ ಭಾಳ ತೊಂದರೆ ಆಗಿದೆ. ಇವತ್ತೆಲ್ಲ ಏನು ಮಾಡ್ತಿದ್ದಾರೆ, ಕೆಮಿಕಲ್ ಹೆಚ್ಚಾಗ್ತಾ ಇರುತ್ತೆ ನಿಮ್ಗೆ. ಯಾಕಂದ್ರೆ ಶೈನ್ ಆಗಬೇಕು, ಬೆಳ್ಳು ಕಾಣಬೇಕು ಆ ಥರ ಮಾಡಿ ತುಂಬ ತಪ್ಪು ದಾರಿ ತಲುಪ್ತಾ ಇದೆ. ಇವೆಲ್ಲ ಕೈ ಉಜ್ಜಿ ಬೇಸಿಗೆ ಬಿಳಿ ಬಿಸಿಲಲ್ಲಿ ನಿಂತ್ಕೊಂಡು ಬೆಳಗಿಂದ 8 ಗಂಟೆ ಒಳಗೆ ಎಲ್ಲರೂ ಎಕ್ಸರ್ಸೈಸ್ ಮಾಡಿದ್ಮೇಲೆ ಈ ಥರ ಉಜ್ಜಬೇಕು ಮುಖವನ್ನು. ನಿಮ್ಮ ಏನೇನು ಭಾಗದಲ್ಲಿ ಹಣೆ, ಕತ್ತು, ಈ ಥರ ಎಲ್ಲ ಇರುತ್ತೆ. ಈ
ಈ ಒಂದು ಏನು ಘರ್ಷಣೆ ಬರ್ತದಲ್ಲ ಇದು ನ್ಯಾಚುರಲ್ ಆಗಿರುತ್ತೆ. ಬೇಕಾದ್ರೆ ಮಾಡಿ ನೋಡಿ, ಅನೇಕ ದಿವಸದಲ್ಲಿ ನೀವು ಮುಖ ನ್ಯಾಚುರಲ್ ಆಗಿ ಯಾವ ಪೌಡರ್ ಸ್ನೋಗಳನ್ನು ಬಳಸ್ತಾ ಹೋಗ್ತಿಲ್ಲ, ಅದು ಸ್ಕಿನ್ ಲೇಯರ್ 3 ಲೇಯರ್ ಇರ್ತದೆ. ಸ್ಕಿನ್ ಔಟ್ ಲೇಯರ್ ಏನಾಗ್ಬಿಡ್ತದೆ, ಬರ್ತಾ 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 ಅದು ತೆಳ್ಳಗಾಗ್ತದೆ. ಅದನ್ನ ಮಾಡ್ಕೊಂಡೆಲ್ಲ ಯಾಕ ಪೌಡರ್ ಸ್ನೋ ಹಚ್ಚಿದ್ರೆ ಬಿಸಿಲಿಗೆ ಆಗ್ತವೆ, ಅದು ದಪ್ಪ ಇದ್ದಂಥ ಚರ್ಮ ಸೌದು ಹೋಗಿ ತೆಳ್ಳಗಾಗುತ್ತೆ. ಮೋಸ್ಟ್ ಡೇಂಜರ್. ಅದರಿಂದ ನಾವು ಅರ್ಥ ಮಾಡ್ಕೊಳ್ಳೋಣ, ಇವತ್ತು ಎಷ್ಟು ನಾವು ನೈಸರ್ಗಿಕ ಜೀವನವನ್ನ ಬಳಸ್ತೀವಿ ಅಷ್ಟು ಆರೋಗ್ಯಕರವಾಗಿ ದೀರ್ಘಾಯುಷ್ಯರಾಗಿ ಮಾಡ್ತೀವಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ ದೀರ್ಘಾಯುಷ್ ಅಂತ ಹೇಳಿ, ಅದನ್ನೇ ಹೆಸರಿಟ್ಟಿರೋದು. ಇದು ಎಲ್ಲದರಿಂದ ಅದರಲ್ಲಿ ಸಿಗುತ್ತೆ, ಓಕೆನಾ? ಅದ್ರಲ್ಲಿ ಇನ್ನೂ ಒಂದಲ್ಲ ಅನೇಕ ಆರೋಗ್ಯದ ಸಂದೇಶ ಇದೆ ನೋಡಿ. ಇವತ್ತು ಎಷ್ಟು ನಾವು ಒಳ್ಳೆಯ ರೀತಿಯಲ್ಲಿ ಮನೆಯಲ್ಲಿ ಒಂದು ಆರೋಗ್ಯಕರ ಜೀವನ ಮಾಡ್ತಾ ಹೋಗ್ತೀವಿ ಅಷ್ಟು ಒಳ್ಳೆಯ ರೀತಿಯಾಗಿ ನಾವು ಬದುಕ್ತಾ, ಓಕೆನಾ? ಅಂತ ಒಳ್ಳೆಯ ಶೈಲಿ, ಜೀವನ ಶೈಲಿ ನಮ್ದು. ನೆಕ್ಸ್ಟ್ ಈಗ ಒಂದು ಪರ್ವತಾಸನ ಮಾಡಿದ್ವಿ, ಒಂದು ವೃಕ್ಷಾಸನ ಮಾಡಿದ್ವಿ, ಓಕೆನಾ? ಇನ್ನೊಂದು ಆಸನವನ್ನು ಮಾಡಿ ಕುಳಿತು ಮಾಡುವಂತ ಕೆಲವೊಂದು ಆಸನಗಳನ್ನು ಕೂಡ ನಾನು ಬಹಳ ಮಾಡಿದ್ರೆ ನಿಮ್ಗೆ ಇರೋದಿಲ್ಲ. ಓಕೆ, ಎಲ್ಲರೂ ಕೂಡ ಹಾಗೆ ನಿಂತ್ಕೊಳ್ಳಿ, ನಾನು ನೋಡ್ಕೊಂಡು ನೀವು ಅಭ್ಯಾಸ ಮಾಡಿ. ಹಾಗೇನೆ ನಿಮಗೆ ಇನ್ನೊಂದು ಸರಳವಾಗಿರ್ತಕ್ಕಂಥ ಆಸನವನ್ನು ನಾನು ಅಭ್ಯಾಸ ಮಾಡಿಸ್ತೀನಿ. ಇದು ಕೂಡ ಒಂದು ಸಿಂಗಲ್ ಕಾಲಿನ ಮೇಲೆ ನಿಂತ್ಕೊಳ್ತಕ್ಕಂಥದ್ದು. ನಾಟ್ಯ ಪ್ರವೀಣ ನಟರಾಜ ಆಸನ ಅಂತೇಳಿ ಆಸನದ ಹೆಸರು. ಇದು ಯಾಕೆಂದ್ರೆ ನಮ್ಮ ತೊಡೆಯ ಸ್ನಾಯು, ಮೊಣಕಾಲು ಮತ್ತೆ ಇತರ ಭುಜದ ಕೀಲುಗಳಿಗೆ ವ್ಯಾಯಾಮ ಆಗ್ತದೆ. ಅದು ನೀವು ಬೆಳವಣಿಗೆ ಹೊಂದತಕ್ಕಂಥ ಮಕ್ಕಳಿಗೆ ಶೋಲ್ಡರ್, ಥೈ ಮಸಲ್ಸ್, ಜಾಯಿಂಟ್ಸ್ ಮಸಲ್ಸ್ ಎಲ್ಲ ಇದಾಗಲಿ ಅಂತೇಳಿ ಈ ಥರದಲ್ಲಿ ಹಿಂದೆ ಕಾಲನ್ನು ಸ್ವಲ್ಪ ನೀವು ಇದೀರಿ, ಈಗ ಕಾಲು ಇಷ್ಟು ಮಡ್ಚಿದ್ಕೊಳ್ಳಿ ಅಷ್ಟೇ. ಇದು ಸಂಪೂರ್ಣ ಅಂತಿಮ ಅಂತರ ಭಂಗಿ ಈ ಥರದಲ್ಲಿ ಇದು ಮಾಡ್ತೀವಿ. ಇಷ್ಟೇ. ಬಲಗೈ ಮೇಲೆ ಇಟ್ಕೊಂಡು ಎಡಗೈಯಿಂದ ಇಟ್ಕೊಳ್ಳಿ, ಕಾಲು ಮಾಡ್ತೀವಿ, ಕೈ ಮೇಲೆ ಎತ್ಕೊಳ್ಳಿ. ವೆರಿ ಗುಡ್. ನೋಡಿ, ಒಂದೇ ಕಾಲಿನ ಮೇಲೆ ನಾವು ನಿಲ್ಲಬಹುದು, ದೇಹದ ಭಾರವನ್ನು ಹಾಕಿಕೊಂಡು ಅಂತಕ್ಕಂಥದ್ದು ಇದು ಉದಾಹರಣೆ. ನಟರಾಜ ಆಸನ. ವೆರಿ ಗುಡ್. ರಿಲ್ಯಾಕ್ಸ್. ಕೈ ಬಿಡಿ. ಅದೇ ಇನ್ನೊಂದು ಬದಿಯಲ್ಲಿ ಮಾಡೋಣ, ಅಪೋಸಿಟ್. ಎಡಗೈ ಮೇಲೆ ಇಟ್ಟು ವೆರಿ ಗುಡ್. ರಿಲ್ಯಾಕ್ಸ್. ಕೈ ಬಿಡಿ, ಕಾಲು ಬಿಡಿಸಿ. ಇದು ಯಾವ ಆಸನ? ಭಂಗಿ ಹೇಳ್ಕೊಡುತ್ತೆ ನಟರಾಜ ಆಸನ. ಏನಾಗುತ್ತೆ? ಶೋಲ್ಡರ್, ಥೈ ಮಸಲ್ಸ್, ಜಾಯಿಂಟ್ಸ್, ಸಿಂಗಲ್ ಲೆಗ್. ಒಂದೇ ಕಾಲಿನ ಮೇಲೆ ದೇಹದ ಭಾರವನ್ನು ಹಾಕುವುದು ಬಹಳ ಮುಖ್ಯ. ಎರಡೂ ಕಾಲ ಮೇಲೆ ನಿಲ್ಲಕ್ಕಾಗಲ್ಲ ಕೆಲವೊಬ್ಬರಿಗೆ. ಒಂದೇ ಕಾಲಿನ